ಗುರುಜಿ, ಶಿವಂ ವಾಸ್ತು ವಿಭಾಗ ಇವಾಗ ಏನ್ ತಿಳಿಸ್ಕೊಡ್ತೀರಾ ಈ ವಿಭಾಗದಲ್ಲಿ? ಎಲ್ಲ ವೀಕ್ಷಕರಲ್ಲಿ ಈ ಶಿವಂ ವಾಸ್ತು ನೋಡ್ತಾ ಇರತಕ್ಕಂಥ ಅಷ್ಟು ವೀಕ್ಷಕರಲ್ಲಿ ಪ್ರಮಾಣ ಪೂರ್ತಿಯಾಗಿ ನಾವುಗಳು ಏನು ಹೇಳ್ತೀವಿ, ಏಕಸ್ವರೂಪ ಅಂತ ಕರಿತೀವಿ. ಏಕಸ್ವರೂಪ ಅಂದರೆ ಶಿವನ ಅಂಶವಾಗಿ ಹೊಂದಿರತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ವಾಸ್ತುಯುತವಾಗಿರಬೇಕು ಅಂತ. ಅವರವ್ರ ಹಣೆ ಬರ ಸಮಯವಾಗಿ ನೋಡಿ, ಕುಜ ಉಚ್ಚನಾಗಿದ್ದರೆ ಅವರಿಗೆ ದಕ್ಷಿಣ ಬಿಟ್ಟು ಯಾವ ಕಾಲಕ್ಕೂ ಬೇರೆ ಸಿಗೋದೇ ಇಲ್ಲ. ಪಶ್ಚಿಮ ಅಂದರೆ ಶನಿ ನೀಚನಾಗಿದ್ದಾಗ ಅಥವಾ ಶನಿ ಉಚ್ಚನಾಗಿದ್ದಾಗ ಅವ್ರಿಗೆ ಪಶ್ಚಿಮನೇ ಸಿಗೋದು. ಹಣೆ ಬರದಲ್ಲಿ ಯಾವ ಕಾಲಕ್ಕೂ ಚೇಂಜಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಅವ್ರ ಹಣೆ ಬರ ಬಿಟ್ಟು ಹೊರಭಾಗದಲ್ಲಿ ಬರ್ಬೋದಾ ಅಂದರೆ ಯಾವಾಗಾದರೂ ಗುರುಬಲ ಬಂತೆ ಅಂದಾಗ ಅಲ್ಲಿ ಬಿಟ್ಟು ಬರತಕ್ಕಂಥ ಅವಕಾಶಗಳು ಇದ್ದರೆ, ಇಲ್ಲದೆ ಇದ್ದರೆ ಕೆಲವ್ರಿಗೇನು ಅಂದರೆ ಇಲ್ಲ ಅದು ಸಾಧ್ಯವೇ ಆಗೋದಿಲ್ಲ, ಯಾವತ್ತಾದರೂ ಪ್ರಯತ್ನ ಪಡೋಕ್ಕಿಂತನೂ ಸುಮ್ಮನೆ ಎದ್ಬಿಡೋದು ವಾಸಿ ಅಂತ. ಇವರಿಗೆ ಇಂತಿಂಥ ಹಣೆ ಬರ ಅಂತಿದ್ದಾಗ ನಾವೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಹಣೆ ಬರ ಬದಲಾಯಿಸೋಕ್ಕೆ ಶಿವಂ ವಾಸ್ತು ಅನ್ನೋದು ಒಂದು ವಾಸ್ತು ಬಲಿಯನ್ನು ಮನೆಯಲ್ಲಿ ಅವಾಗವಾಗ ಹಾಕ್ಕೊಳ್ಳಿ ಅಂತ ನಾನು ಎಷ್ಟು ಸರಿ ಹೇಳಿದ್ದೀನಿ. 1 ವರ್ಷಕ್ಕೊಮ್ಮೆ ಅಂದರೆ ಆ ಮನೆ ಕಟ್ಟಿದಾಗಿಂದ 1 ವರ್ಷಕ್ಕೊಂದ್ಸಲಿ ವಾಸ್ತು ಬಲಿಯನ್ನು ಮಾಡಿ ಅಂತ ಹೇಳಿರ್ತೀನಿ. ಈ ವಾಸ್ತು ಬಲಿಯನ್ನು ಮಾಡಿಕೊಂಡಾಗ ನಿಮಗೆ ಖರ್ಚಾಗೋದು ಬರೀ ಎಷ್ಟೋ 2 kg ಅನ್ನ. ಆ 2 kg ಅನ್ನ ಒಂದು ಬಕೆಟಲ್ಲಿ ಇಟ್ಕೊಂಡ್ಬಿಡೋದು. ಅದಾದಮೇಲೆ ಬೂದು ಕುಂಬಳಕಾಯಿಯನ್ನು 10 ಭಾಗದಲ್ಲಿ ವಿಂಗಡಿಸಿ 10 ಪೀಸ್ ಆಗಿ ಮಾಡಿದಾಗ 8 ಅಷ್ಟದಿಕ್ಪಾಲಕರು ಊರ್ಧ್ವ ಪಾತಾಳ ಅಂಥೇಳಿ 2 ದ್ವಾರಕ್ಕಿಟ್ಟಾಗ ಆ 10 ಭಾಗಗಳು ವಿಭಜನೆ ಆಗುತ್ತೆ. ದೇಹದಲ್ಲಿರ್ತಕ್ಕಂಥ ದೋಷಗಳು, ಮನೆಯಲ್ಲಿರ್ತಕ್ಕಂಥ ದೋಷಗಳು, ಗೃಹ ಬಲ ಪರಿಪೂರ್ಣವಾಗಿ ಕೊಡುತ್ತೆ. ಆ ನಕ್ಷತ್ರ ಬಲ, ರಾಶಿ ಬಲ, ನವಗ್ರಹಗಳನ್ನು ಓಡಿಸ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ದೋಷಗಳಿದ್ರೂ ಪರಿವರ್ತನೆ ಕೊಡುತ್ತೆ. ಅಂದರೆ ಸಂಕ್ಷಿಪ್ತ ಫಾರ್ ಟೈಮ್ ಬೀಯಿಂಗ್ ಅಂದರೆ ಆ ಸಮಯಕ್ಕೆ ನಿಮಗೆ ಆ ಪರಿಹಾರ ಸಿಗುತ್ತೆ. ಇಂಥ ಒಂದು ಪರಿಹಾರ ಸಿಗಬೇಕಾದ್ರೆ ಇಂಥ ಒಂದು ಪರಿವರ್ತನೆ ಯಾರಿಂದ? ವಾಸ್ತುಪುರುಷನಿಂದ. ಬನ್ನಿ ಆ ವಾಸ್ತುಪುರುಷನ ಸ್ವಾಗತಿಸೋಣ. ಇಂಥ ಒಂದು ಮಹಾನ್ ವಾಸ್ತುಪುರುಷನ ಸಮೇತವಾಗಿ ಶಿವಂ ವಾಸ್ತು ಅಂತ ಯಾಕಿಟ್ಟಿದ್ದೀವಿ ಅಂದರೆ, ಶಿವನು ಯಾವತ್ತಿದ್ರೂ ಅಂಶಪೂರ್ವಕವಾಗಿರ್ತಕ್ಕಂಥ ರಾಕ್ಷಸ ಜನ್ಮಕ್ಕೆ ಅಧಿದೇವತೆ ಪ್ರತಿದೇವತೆ. ನೋಡಿ, ಎಲ್ಲ ರಾಕ್ಷಸರು ಶಿವನ ಭಕ್ತರೇ ಹೌದು. ಅದಕ್ಕೋಸ್ಕರ ರಾಕ್ಷಸರು ಶಿವನ ಮಾತ್ರ ಕೇಳ್ತಾರೆ ಹೊರತು ವಿಷ್ಣು ಸ್ವರೂಪ ಅಲ್ಲ. ಅದಕ್ಕೆ ಮನೆಯಲ್ಲಿರ್ತಕ್ಕಂಥದಕ್ಕೆಲ್ಲ ಶಿವನಂಶ. ಅದಕ್ಕೆ ಶಿವನ ಎದುರುಗಡೆ ಒಂದು ದೇವಸ್ಥಾನವಾಗಲಿ, ಯಾವುದೇ ಕಾಲಕ್ಕೂ ಮನೆ ಎದುರುಗಡೆ ಒಂದು ಈಶ್ವರನ ದೇವಸ್ಥಾನವಾಗಲಿ ಇರಲೇಬಾರದು ಅಂತ ಹೇಳ್ತೀವಿ. ಯಾಕಂದರೆ ಶಿವನ ಮುಂದೆ ಇದ್ದರೆ ಯಾವತ್ತಿದ್ರೂ ಜೀವನ ಪರ್ಯಂತ ಭಾಳ ಕಷ್ಟ, ಜೀವನ ಪೂರ್ತಿ ಮುಳುಗೋಗುತ್ತೆ. ವಿಷ್ಣು ಹಿಂದೆ ಇರಬಾರ್ದು. ಮಹಾವಿಷ್ಣು ಹಿಂದೆ ಇದ್ದರೆ ಮಾಯೆ ಯಾವತ್ತಿದ್ರೂ ಬರೀ ಖರ್ಚು, ಜೀವನ ಪೂರ್ತಿ ಅವರು ಹಳದಲ್ಲೇ ಕೂತ್ಕೋಬೇಕು ಹೊರತು ಮೇಲೆ ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಿಷ್ಣು ಹಿಂದೆ, ಶಿವನ ಮುಂದೆ ಜೀವನವನ್ನು ಯಾರೂ ಮಾಡಬಾರ್ದು ಅಂತ ಎಲ್ಲ ಹಳ್ಳಿಗೂ, ಎಲ್ಲ ವಿಚಾರಪೂರ್ವಕವಾಗಿರ್ತಕ್ಕಂಥ ಧಾರ್ಮಿಕ ದತ್ತಿಗೆ ಪರಿವರ್ತನಾ ಸ್ವರೂಪಕ್ಕೆ ಇದನ್ನೇ ನಾವುಗಳು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗಳು ಕೂಡ ಹೇಳ್ತೀವಿ. ಅದಕ್ಕೆ ಶಿವಂ ವಾಸ್ತು ಅನ್ನೋದು ಬಹಳ ಮುಖ್ಯ. ಈ ಶಿವಂ ವಾಸ್ತುಲಿ ನಿಮಗೆ ನೆನ್ನೆ ದಿವಸ ಏನು ಹೇಳ್ತಾ ಇದ್ದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಮನೆ ಸಂಗತಿ. ಅಲ್ಲಿರ್ತಕ್ಕಂಥ ಡಬ್ಬಿಯನ್ನು ಇಟ್ಟು ಆ ಡಬ್ಬಿ ಒಳಗೆ ಏನೇನು ಹಾಕಬೇಕು ಎಲ್ಲವನ್ನು ಹೇಳಿದೆ. ಆದರೆ ಮೂಲ ಮಂತ್ರ ಒಂದು ಕೊಟ್ಟಿಲ್ಲ. ಆ ಮೂಲ ಮಂತ್ರ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಕೊಡೋ ಹಾಗಿಲ್ಲ. ಮಾಧ್ಯಮದಲ್ಲಿ ಹೇಳಬೇಕಾದ್ರೆ ಯಾವುದೋ ಒಂದು ಸಮಯಕ್ಕೆ ಆ ಮೂಲ ಮಂತ್ರನ ಕೆಲವರು ದುರುಪಯೋಗ ಪಡಿಸ್ಕೊತಾರೆ. ಕೆಲವ್ರಿಗೆ ಯಾರಿಗೆ ಬೇಕು ನೇರವಾಗಿ ನಮ್ಮ ಸಂಸ್ಥೆಗೆ ಬನ್ನಿ, ಅದನ್ನು ವಿಚಾರಪೂರ್ವಕವಾಗಿ ಪುಸ್ತಕದ ಮುಖಾಂತರವಾಗಲೋ ಅಥವಾ ನಾನೇ ಡೈರೆಕ್ಟಾಗಿ ವಿಚಾರವನ್ನು ಮಂತ್ರಪೂರ್ವಕವಾಗಿ ನಿಮಗೆ ವಿಚಾರನ ತಿಳಿಸ್ಕೊಡ್ತೀನಿ. ಈ ಮಂತ್ರದ ಜೊತೆಗೆ ಅಲ್ಲಿ ಮೊದಲನೇದು ಹಾಕಬೇಕಾದ್ರೆ ಡಬ್ಬಿ ಒಳಗೆ ಏನು ಹಾಕ್ತೀವಿ, ಆ ಡಬ್ಬಿ ಒಳಗೆ ಹಾಕ್ತಕ್ಕಂಥ ವಿಧಾನಗಳಲ್ಲಿ ಯಾವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೀವಿ. ಆ ಕೈ ಕೆಸರಾಗಬೇಕಾದ್ರೆ ದೇವಸ್ಥಾನ ಅನುಗ್ರಹ ಸಿದ್ಧಿ ಅಂದರೆ ದೇವಸ್ಥಾನದಲ್ಲಿ ಅನುಗ್ರಹ ಏನು ಸಿಗುತ್ತೆ, ನಾವು ಬೇಡ ಅಂದರೂ ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗುತ್ತೆ. ಆ ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗಿರೋದು ಮನೇಲಿ ಸಿದ್ಧಿ ಆಗಬೇಕು. ಅದಕ್ಕೆ ದೇವಾಲಯ ಶಾಸ್ತ್ರಕ್ಕೆ ಮಾತ್ರ ಸಂಬಂಧ. ಆ ದೇವಾಲಯ ಶಾಸ್ತ್ರಕ್ಕಲ್ಲದೆ ಮನೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಸಂಬಂಧ ಅಂದರೆ ನಮ್ಮ ದೇವರ ಮನೆಗೂ ಮನೆ ಮುಂಭಾಗದ ಬಾಗಿಲಿರ್ಕೂ ಸಂಬಂಧ. ಅದಕ್ಕೆ ನಾನು ಏನು ಹೇಳಿದೆ, ಬಾಗಿಲು ಯಾವತ್ತೂ ನೀವು ಇಡಬೇಕಾದ್ರೆ ವಾಸ್ಕಲ್ ಜೊತೆಗೆ ದೇವ್ರ ಮನೆ ಬಾಗಿಲಿಗೂ, ದೇವ್ರ ಮನೆ ಬಾಗಿಲು ಮುಂದೆಗಡೆ ವಾಸ್ಕಲ್ ಅಂದರೆ ಇಡ್ತಕ್ಕಂಥ ಮುಂದೆನೇ ಬಾಗಿಲು ಅಂದರೆ ಮೇನ್ ಮುಖ್ಯ ದ್ವಾರ ಏನಿಡ್ತೀವಿ ಅದೆರಡು ಒಂದೇ ಇರಬೇಕು. ಬಾಗಿಲುಗಳ ಕೆಳಗಡೆ ಹಾಕ್ತಕ್ಕಂಥದ್ದು ಏನು ಅಂದರೆ ದೇವರ ಮನೆ ಕೆಳಗೆ ಮಾತ್ರ, ಇಲ್ಲಿರ್ತಕ್ಕಂಥದಕ್ಕೆ ಮಾತ್ರ ವಾಸ್ತುಪುರುಷ. ಈ ವಾಸ್ತುಪುರುಷ ಆ ಡಬ್ಬಿಯ ಮೇಲೆ ಇಡಬೇಕು. 2 ಡಬ್ಬಿಗಳು ತೊಗೊಂಡು ಹೇಳಿದೆ. ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಅಷ್ಟೇ, ದೇವರ ಮನೆ ಒಳಗೆ 3 ಮೆಟ್ಲುಗಳು ಕಟ್ಟಬೇಕು, ಇಲ್ಲ 1 ಮೆಟ್ಲು ಇಡಬೇಕು. ಯಾವತ್ತೋ ನಾವುಗಳು ಪಾಯವನ್ನು ಹಾಕಬೇಕಾದ್ರೇ ದೇವರನ್ನ ಕೂಡಿಸ್ಬೇಕಾದ್ರೆ 3 ಮೆಟ್ಲು, ಇಲ್ಲ ಅನುಕೂಲ ದೊಡ್ಡದಾಗಿದೆ ಅಂದರೆ 5 ಮೆಟ್ಲು ಹಾಕ್ಬೋದು. 3, 5 ಹೀಗೆ ಇಟ್ಕೋಬೋದು, 7 ಇಟ್ಕೊಳ್ಬೋದು, ಇಲ್ಲ ಒಂದೇ ಮೆಟ್ಲು ಇಟ್ಕೋಬೋದು ಸಮಭಾಗ. ಯಾಕೆಂದರೆ ಮಂಟಪವನ್ನು ಇಡಬೇಕಾದ್ರ ಮೇಲೆ ಪೀಠವನ್ನು ಅಲಂಕರಿಸಬೇಕು. ಪೀಠ ಅನ್ನೋದು ಸರ್ವಪೀಠ ಆಸನ ಅಂತ ಏನು ಹೇಳ್ತೀವಿ, ಮಂಗಳ ಪೀಠ ಸ್ಥಿತಿ, ಸಾಕ್ಷಾತ್ ಶಿವನೇ ಅಲ್ಲಿ ವಾಸವಾಗಿರ್ತಾನೆ ಅಂತ. ಅದಕ್ಕೆ ರುದ್ರ, ಸದಾಶಿವ,
ಮಹಾವಿಷ್ಣು, ಬ್ರಹ್ಮ, ಈ ನಾಲ್ಕೂ ಸಮಾನವಾಗಿ ಸದಾಶಿವ ಮಲಗಿರ್ತಾನೆ. ಸದಾಶಿವನ ಮೇಲೆ ದೇವರ ಪೀಠ ಸ್ಥಿತ. ಅದಕ್ಕೆ ಒಂದು ರಂಗೋಲಿ ಹಾಕಿ ಅಲ್ಲೊಂದು ಮಣೆ ಹಾಕಿ ಪೀಠ ಇಡಬೇಕು. ಮಣೆ ಹಾಕಿ ದೇವ್ರ ಮನೆ ಇಡೋಕ್ಕೆ ಮೊದಲು ಅಲ್ಲಿ ಟೈಲ್ಸ್ ಹಾಕ್ಕೊಂತಿರೋ, ಮರದ್ದು ಹಾಕ್ಕೊಂತಿರೋ, ಏನು ಹಾಕ್ಕೊಂತಿರೋ, ದೇವ್ರ ಮನೆ ಬಾಗಿಲಿಗೆ ಮಾತ್ರ ಯಾವ ಕಾಲಕ್ಕೂ, ಮೊದಲೇ ಹೇಳಿದ್ದೀನಿ, ವುಡ್ ವರ್ಕಲ್ಲಿ ಮಾಡಿಸ್ಬೇಕಾದ್ರೆ ಯಾವ ಕಾಲಕ್ಕೂ ರಂಧ್ರಗಳಿಡಬಾರ್ದು. ಒಳಗಡೆ ತೂತುಗಳನ್ನ ಹಾಕೋದು, ದೇವ್ರ ಮನೆ ಬಗ್ ನೋಡೋ ಥರ ಇಟ್ಕೊಳ್ಳೋದು, ಎಲ್ಲ ಇಟ್ಕೊಬಾರ್ದು. ಗ್ಲಾಸ್ ಗೀಸ್ ಹಾಕಿದ್ರೆ ದೇವ್ರ ಮನೆಗೆ ಕೆಲವರು ಅರ್ಧ ಭಾಗದ ಮೇಲೆ ಗ್ಲಾಸ್ ಹಾಕಿರ್ತಾರೆ. ಈ ಗ್ಲಾಸ್ ಹಾಕಿದಾಗ ದೇವ್ರನ್ನ ಹಿಂಗೆ ಬಗ್ ನೋಡೋ ಥರ ಗ್ಲಾಸ್ ಇರ್ಬೋದು, ಇಚ್ಚಿಂಗ್ ಗ್ಲಾಸ್, ಅದೆಲ್ಲ ಪೂರ್ತಿ ಡಿಸೈನ್ ಆಗೋಗಿರ್ಬೇಕು. ಆ ಡಿಸೈನಲ್ಲಿ ಬಗ್ ನೋಡೋದು ದೇವ್ರು ಕಾಣಬಾರ್ದು, ಏನೋ ಮಂಜಾಗಿ ಕಾಣಬೇಕು ಅಷ್ಟೇ ಇರುತ್ತೆ. ಸ್ಪಷ್ಟವಾಗಿ ಕಾಣೋ ಥರ ಹಾಕಬೇಕು. ಯಾಕಂದರೆ ಶೋ ಮಾಡ್ಕೊಂಡಿರ್ತೀರ, ಸಂತೋಷ. ಆದರೆ ಗಂಟೆಗಳು ಬಾರಿಸೋ ಥರ ಎಲ್ಲ ಸುತ್ತಲೂ ಗಂಟೆಗಳು ಹಾಕ್ಕೊಂಡು ಗಂಟೆ ಒಳಗಿನ ದೇವ್ರು ನೋಡೋದು, ದೇವರ ಸಾನ್ನಿಧ್ಯವನ್ನು ಒಳಗೆ ಬಗ್ಗಿ ನೋಡೋ ಥರ ಇಟ್ಕೋಬಾರ್ದು. ಹಾಗಿಟ್ಟಿದ್ರೆ ಶಾಸ್ತ್ರ, ಗರ್ಭಗುಡಿ ದೊಡ್ಡ ದೇವಾಲಯ ಕಟ್ಟಿರ್ಬೇಕು, ಅಲ್ಲೂ ಒಂದು ರಂಧ್ರ ಇಡ್ತಿದ್ರು, ಗಂಟೆಗಳಾಗಿ ಕಟ್ತಿದ್ರು, ಅಲ್ಲೂ ಗಂಟೆ ಕಟ್ಟಿದ್ರು. ಏನು ಮಾಡೋದು ಗೊತ್ತಾ, ಗುಪ್ಪಾಗಿ ಹೀಗೆ ಇಟ್ಕೊಂಡ್ರು, ಗೋಪುರಗಳ ಥರ ಮಾಡಿದ್ರು, ಅದಕ್ಕೆ ಕಟ್ಟಿದ್ರು ಗಂಟೆಗಳನ್ನ. ಸೊ ದೇವ್ರ ಬಾಗಿಲುಗಳು ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಆ ದೇವರ ಬಾಗಿಲು ಕೂಡ ನಾವು ಯಾವತ್ತೂ ರಂಧ್ರ ಮಾಡಿಲ್ಲ, ಮುಂಭಾಗದಲ್ಲಿ ಗುಪ್ಪದಾಗಿ ಇಟ್ಟಾಗ ಅದಕ್ಕೆ ಗಂಟೆಗಳು ಕಟ್ಟಿದೆ ಹೊರತು ಯಾವತ್ತೂ ವಿಶೇಷವಾಗಿ ರಂಧ್ರನಿಟ್ಟಿಲ್ಲ. ಬಗ್ಗಿ ನೋಡಬಾರ್ದು ಸಾನ್ನಿಧ್ಯ. ಯಾಕೆಂದರೆ ನೀವು ಪೂಜೆ ಮಾಡಿ ಬಂದ ಮೇಲೆ ಲಕ್ಷ್ಮಿ ತನ್ನ ಗಂಡನ ಪೂಜೆ ಮಾಡ್ಕೊಂತಾಳಿಗೆ ಕಮಲದ ಹೂವು ವಿಶೇಷವಾಗಿರ್ತಕ್ಕಂಥ ಒಂದು ಮಣೆ ಮೇಲೆ ಕಮಲದ ಹೂವು, ಬೆಳ್ಳಿ ಕಮಲದ ಹೂವು ಇಟ್ಟಿದ್ದು, ಅದಕ್ಕೆ ಪೂಜೆ ಪುನಸ್ಕಾರ. ಅದಕ್ಕೆ ಆಸನವನ್ನು ಅಂದರೆ ಮಣೆಯನ್ನು ಹಾಕಬೇಕಾದ್ರೆ, ನೀವು ಕೂತ್ಕೊಳ್ಳೋ ಮಣೆ ದೇವ್ರ ಮನೇಲಿ ಹಾಕಬೇಕಾದ್ರೆ ಯಾವ ಕಾಲಕ್ಕೂ ನೀವು ಕೂತ ಮೇಲೆ ಅದನ್ನು ಹಾಗೆ ಇಡಬೇಕು. ಗೋಡೆಗೆ ನಿಲ್ಲಿಸ್ಬರೋದು ಹೀಗೆಲ್ಲ ಮಾಡಬಾರ್ದು ಅಂತ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ಆ ರೀತಿ ಇರತಕ್ಕಂಥ ಈ ಮಣೆಗೆ ದೇವ್ರ ಮನೇಲಿ ಇಟ್ಟಾಗ ದೇವ್ರ ಮನೆ ವಾಸ್ತುಗಳ ಕೆಳಗೆ ಏನಿಟ್ವಿ, ವಾಸ್ತುಪುರುಷ, ಇದರಲ್ಲೂ ವಾಸ್ತುಪುರುಷ. ಆದರೆ ಆ ವಾಸ್ತುಪುರುಷ ಬೊಮ್ಮೆ ಮಲಗಿರುತ್ತೆ, ಹೀಗೆ ಮಲಗಿರುತ್ತೆ ಥರ ಇರುತ್ತೆ. ಅದನ್ನು ನೀವು ಈಶಾನ್ಯಕ್ಕೆ ಅಂದರೆ ತಲೆ ಬಂದು ನಾರ್ತ್ ಮತ್ತು ಈಸ್ಟ್ ಭಾಗದಲ್ಲಿ ಡಬ್ಬಿ ಮೇಲಿಟ್ರು ನಾರ್ತ್ ಮತ್ತು ಈಸ್ಟ್ ಭಾಗದಲ್ಲೇ ಇಡಬೇಕು. ಅದನ್ನು ನಾರ್ತ್ ಈಸ್ಟಲ್ಲಿ ಆ ತಲೆನಿಟ್ಟು ಆ ಡಬ್ಬಿ ಮೇಲೆ ಮುಚ್ಚಿಟ್ಟು ಈ ಅರ್ಶನವನ್ನು ಮುಚ್ಚಬೇಕು ಅಂತ ಹೇಳಿದ್ನಲ್ಲ, ಆ ಅರ್ಶನವನ್ನು ಮುಚ್ಚಿ ಕ್ಲೀನಾಗಿ ಸಮಭಾಗದಲ್ಲಿ ಮಾಡಿ ಆಮೇಲೆ ವಾಸ್ಕಲ್ಲಿಡಬೇಕು. ಇದು ಸ್ಪರ್ಶ ಆಗ್ತಾ ಇದ್ದಾಗ ಯಾವ ಕಾಲಕ್ಕೂ ಆ ಹೌಸನ್ನು ತುಳಿಬಾರ್ದು. ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ಥಿರವಾಗಿ ಕೂತ್ಕೊಂಡಂತೆ. ತಲೆ ಮೇಲೆ ಏನು ಮಾಡಬೇಕು, 2 ಶ್ರೀಚಕ್ರ ತಗೋಬೇಕು. ಈ 2 ಶ್ರೀಚಕ್ರ ಮುಂಭಾಗದಲ್ಲಿರ್ತಕ್ಕಂಥ ಶ್ರೀಚಕ್ರ, ದೇವ್ರ ಮನೆ ಒಳಗಿದ್ರೆ ಶ್ರೀಚಕ್ರ ಮಾತ್ರ ಇಡಿ. ಮುಂಭಾಗದಲ್ಲಿರ್ತಕ್ಕಂಥ ಮುಖ್ಯ ದ್ವಾರ ಏನಿದೆ, ಅಷ್ಟಲಕ್ಷ್ಮಿ ಯಂತ್ರ ಅಂತಿರುತ್ತೆ. ಆ ಅಷ್ಟಲಕ್ಷ್ಮಿ ಯಂತ್ರನ ತಿರುಗಿಸಿಡ್ಬೇಕು. ಲಕ್ಷ್ಮಿ ನಿಮ್ಮನ್ನೇ ನೋಡಬೇಕು. ಓಂ ಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಯ ಪ್ರಚೋದಯತ್. ನಿಮ್ಮ ಲಕ್ಷ್ಯವನ್ನು ಸಾಧನೆ ಮಾಡತಕ್ಕಂಥ ಮಹಾಲಕ್ಷ್ಮಿ ಅಲ್ಲಿ ಅಷ್ಟಲಕ್ಷ್ಮಿ ಕೂತ್ಕೊಳ್ಳೋದು. ಅದಕ್ಕೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರೂಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಗದಾ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ 2 ಆನೆಗಳು. ಅದಕ್ಕೆ ಎಲ್ಲ ಹೊಸದಲ್ಲೂ ದೇವ್ರ ಮನೇಲಿ ನೋಡಿ, ದೇವಸ್ಥಾನಗಳು ನೋಡಿ, ಮೇಲೆ ಗಜಲಕ್ಷ್ಮಿ ಇರ್ತಾಳೆ, ಹೊಸಲ ಮೇಲೆ ಯಾವತ್ತೂ ಮಹಾಲಕ್ಷ್ಮಿ ಇರಬೇಕು. ಇದನ್ನು ರಹಸ್ಯವಾಗಿ ದೇವಾಲಯಕ್ಕೆ ಮಾತ್ರ ಮಾಡ್ತಿದ್ರು ಅಂತಲ್ಲ, ಮಹಾರಾಜರು ತಮ್ಮ ಮನೆಗೆ ಮಾಡ್ಕೊಂಡ್ರು. ಕೆಲವರು ದಿವಾನರಿದ್ದರೆ ಮಹಾರಾಜರು ದಿವಾನರು ಏನು ಕಲ್ತ್ಕೊಂಡ್ರು, ಮಹಾರಾಜರಿಗಿಂತ ಪಂಡಿತರು ಭಾಳ ದುಡ್ಡು. ಅದಕ್ಕೆ ನನ್ನ ವಿದ್ವಾನ್ ಕಣೆಯ ಅಂತ ಹೇಳಿ ಪಕ್ಕದಲ್ಲಿರ್ತಕ್ಕಂಥ ಮೇಧಾವಿ ಪಂಡಿತ ಅವ್ನು ಕಲ್ತ್ಕೊಂಡ. ಏನು ಮಾಡಿದ, ಪಕ್ಕದಲ್ಲಿ ಅರ್ಚಕರು ಅವ್ರಿಗೆಲ್ಲ ಹೇಳ್ಕೊಟ್ರು. ಹೀಗೆ ಅವ್ರವ್ರ ಮನೆ ಮಾತ್ರ ನೋಡ್ಕೊಂಡ್ರು, ಸಾರ್ವಜನಿಕರಿಗೆ ಇದನ್ನು ಕೊಟ್ಟಿಲ್ಲ. ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ಮನೆ ಬಾಗಲ ಮೇಲೆ ಯಾವತ್ತಿದ್ರೂ ಗಜಲಕ್ಷ್ಮಿ ಇದ್ದರೆ, ಅಟ್ಲೀಸ್ಟ್ ಮಹಾಲಕ್ಷ್ಮಿ ಇದ್ದರೆ, ಅವಳ ಕೆಳಗೆ ನಾವು ಓಡಾಡ್ತಾ ಇದ್ರೆ ನಮ್ಮ ಲಕ್ಷ್ಯವನ್ನು ಸಾಧಿಸೋಕ್ಕೆ, ಪೂರ್ತಿ ಸಾಧನೆಯನ್ನು ಮಾಡೋಕ್ಕೆ ಕೊಡ್ತಾಳೆ. ಇದು ನಿಜವಾದ ವಾಸ್ತುಯುತವಾಗಿರ್ತಕ್ಕಂಥ ವಾಸ್ತವ್ಯ ನೀವು ಮಾಡಬೇಕಾದ್ರೆ ವಾಸ್ತುವಾಗಿರಬೇಕು. ಇದು ವಾಸ್ತುಪುರುಷನ ಲಕ್ಷಣ. ಇನ್ನ ವಿಚಾರಗಳನ್ನ ಆ ಮಹಾಲಕ್ಷ್ಮಿ ಹೀಗೆ ತಿರುಗಿಸೋದಲ್ಲದೆ ಈ ವಿಶೇಷವಾಗಿರುತ್ತೆ. ಒಂದು ಮೂಲ ರಹಸ್ಯ ಹೇಳಬೇಕು. ಆ ರಹಸ್ಯ ಏನು ಅಂತ ಹೇಳೋಕ್ಕೆ ಗೊತ್ತೇ ಇದಿಲ್ಲ.